ಜನಗಳಿಗೆ ಓಡಾಡೋದೇ ಭಾಳ ಕಷ್ಟ ಆಗೋಗ್ಬಿಟ್ಟಿತ್ತು. ಎಲ್ಲ ಫುಲ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ರು. ಇವರು ಕೃಷ್ಣ ಬೈರೇಗೌಡ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆದರೆ ಒಂದೇ ಏರಿಯಾದಲ್ಲಿ ಮಾಡೋಂಗಿನ ಎಲ್ಲ ಕಡೆನೂ ಮಾಡಿದ್ರೆ ಒಳ್ಳೆಯದು. ಯಾರು ಮುಲಾಜಿಲ್ದಂಗೆ ನೋಡಿದ್ರೆ ಎತ್ತಾಕ್ಸ್ಬೇಕು ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಒಳ್ಳೆ ಕೆಲಸ ಮಾಡೋದ್ರಿಂದ ಅಭಿನಂದನೆಗಳು ತಿಳಿಸ್ತೀನಿ. ಅಲ್ಲ, ಈಗ ಒಂದೇ ಏರಿಯಲ್ಲಿ ಇವತ್ತು ಇಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಗಾಂಧಿ ಬಜಾರ್ ಫುಲ್ ತೆರವು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಲ್ಲ, ನಾನು ಹೇಳಿದ್ದು ಟೋಟಲ್ ಬೆಂಗಳೂರಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಕೆಲವು ಏರಿಯಾದೆಲ್ಲ ಅವ್ರು ಏನು ಮಿಸ್ ಮಾಡ್ತಾರೇನೋ ಗೊತ್ತಿಲ್ಲ. ಯಾಕೆಂದರೆ ಕೆಲವರೆಲ್ಲ ಆ ಥರ ಮೊನ್ನೆ ಶಿವಾಜಿನಗರದಲ್ಲೆಲ್ಲ ಆಯ್ತಲ್ಲ ಗಲಾಟೆ ಎಲ್ಲ ಆ ಥರ ಅದೇ ಅವಕಾಶ ಕೊಡ್ತೀನಿ. ಶಿವಾಜಿನಗರದಲ್ಲಿ ಮಾಡಿರ್ಬೋದು, ಒಪ್ಕೋತೀವಿ. ಆದರೆ ಎಲ್ಲರೂ ಅಲ್ಲಿರೋ ವ್ಯಕ್ತಿಗಳು ಯಾರು ಆ ಥರದವ್ರು. ಆದರೆ ಇದು ಎಲ್ಲರಿಗೂ ಅನುಕೂಲ ಆಯಿತು. ಎಲ್ಲ ನಾಗರಿಕ ಇವ್ರಿಗೂ ತುಂಬ ಅನುಕೂಲ ಆಯಿತು. ಯಾಕೆಂತಂದರೆ ಓಡಾಡೋಕ್ಕೆ ಎಲ್ಲ ರೋಡಲ್ಲೇ ಓಡಾಡ್ತಾಯಿದ್ರು ಜಾಸ್ತಿ. ಸರ್, ಮೊದಲು ಇವಾಗ ಫುಟ್ಪಾತಲ್ಲಿ ಹಾಕೊಳ್ತಿದ್ರಲ್ಲ, ಅವ್ರು ನೀವು ನೋಡ್ಕೊಂಬರ್ಬೇಕಾದ್ರೆ ಯಾವ ಥರ ಕಿರಿಕಿರಿ ಆಗ್ತಿತ್ತು ನಿಮಗೆ? ಒಂಥರ ಎಲ್ಲಿ ಓಡಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಮತ್ತು ಹೆಂಗಪ್ಪ ಓಡಾಡೋದು, ಹಿಂಗೆ ಮಧ್ಯೆ ಫುಲ್ಲು ಕ್ರೌಡ್. ಆಮೇಲಿಂದ ನಾವು ಎಲ್ಲ ರೋಡಲ್ಲೇ ಓಡಾಡಬೇಕಾಗಿತ್ತು. ಅವಾಗ ನೀವೇನಾದ್ರು ಒಂಥರ ಅನ್ಕೊಳ್ತಿದ್ರ? ಅಲ್ಲ, ಈ ಥರ ಇವಾಗ ಫ್ರೀ ಆಗಿದೆ, ಇವಾಗ ಆರಾಮಾಗಿ ಓಡಾಡ್ಬೋದು. ಯಾವ ಇದು ರಿಸ್ಟ್ರಿಕ್ಷನ್. ಅವಾಗ ಎಲ್ಲದಕ್ಕೂ ಪ್ರಾಬ್ಲಮ್ ಇರ್ತಾಯಿತ್ತು. ಯಾರಿಗೇನು ಹೇಳೋಕ್ಕಾಗ್ತಿಲ್ಲ ಇವಾಗ. ಅವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತಲ್ಲ. ಆದರೆ ಯಾರಾದರೂ ಮಾಡೋರು ಇನಿಷಿಯೇಟ್ ತೊಗೊಂಡೋದು ಬೇಕಲ್ಲ. ಅದು ಇನಿಷಿಯೇಟ್ ತೊಗೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ತಿಳಿಸೋಕ್ಕೆ ನಾವು ಹೇಳ್ತೇವೆ. ಸರ್, ಇವಾಗ ನಮ್ಮ ಕರ್ನಾಟಕದಲ್ಲಿ ತುಂಬ ಅಂದರೆ ಬೇರೆ ರಾಜ್ಯದಿಂದ ಬಂದಿರೋ ಜನಗಳು ತುಂಬ ಜನ ಇದ್ದಾರೆ. ಈಗ 90% ಬೇರೆ ಹೊರ ರಾಜ್ಯದಿಂದ ಬಂದಿರೋರಾದರೆ ಇನ್ನು 10% ಮಾತ್ರ ನಮ್ಮ ಕನ್ನಡದವ್ರು ಇರ್ತಾರೆ. ಇದಕ್ಕೆ ಇವ್ರಿಗೆ ಅವಕಾಶ ಕೊಡಬೇಕಾ ನಾವು? ಅವಕಾಶ ಅದನ್ನು ದೊಡ್ಡ ಲೆವೆಲಲ್ಲಿ ಗೊತ್ತಾಗುತ್ತೆ. ನಾವೇನು ಹೇಳೋಕ್ಕಾಗಲ್ಲ. ಇದು ಯಾಕೆಂದರೆ ಪಬ್ಲಿಕ್ ಆಗಿರೋದ್ರಿಂದ ಅದೇ ನಮ್ಮ ಇವ್ರಿಗೆ ಅವಕಾಶ ಕೊಡಬೇಕು. ಇವಾಗ ನಾವು ಬೇರೆ ಕಡೆ ಇಲ್ಲಿಂದನೂ ಕೆಲವರು ಹೋಗ್ತಾರೆ. ಅದೇ ರೀತಿ ಪ್ರಾಬ್ಲಮ್ ಕೊಡಲ್ಲ ಸರ್. ನಮ್ಮವ್ರಿಗೆ ಇಲ್ಲಿಂದ ಹೋಗಿರೋರಿಗೆ ಯಾರಿಗೂ ಅವಕಾಶ ಕೊಡಲ್ಲ. ಅಲ್ಲ, ಅದು ನಾವು ಹೆಂಗೆ ಡಿಸೈಡ್ ಮಾಡೋಕ್ಕಲ್ಲ. ಅಲ್ಲಿ ಸ್ಟೇಟ್ ಯಾವ ಥರ ಡಿಸೈಡ್ ಮಾಡುತ್ತಾ ಇದಾಗುತ್ತೆ. ಇಲ್ಲಿಗೆ ನಾವು ಕೊಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಇವಾಗ ಬೇರೆ ಕಡೆಯಿಂದ ಬಂದಿರ್ತಾರೆ ಅವರು, ನಾವು ಬೇರೆ ಕಡೆ ಹೋಗಿರ್ತೀವಿ. ಇದೊಂಥರ ಇದು ಟೆಕ್ನಿಕಲ್ ಪಾಯಿಂಟು. ಮತ್ತು ಇದೊಂಥರ ಇದಾಗುತ್ತೆ. ಅದಕ್ಕೆ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತೆ ಸರ್, ಅವ್ರುಗಳು ಏನು ಗೊತ್ತಾ, ಅವರು ಕನ್ನಡನೇ ಕಲಿಯಲ್ಲ, ಅವ್ರವ್ರ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ. ಅದೊಂದು ಒಂದು ಸ್ವಲ್ಪ ಈ ತಮಿಳ್ನಾಡು ಕೇರಳದಲ್ಲಿ ಮಾಡಿದಾರಲ್ಲ, ಆ ಥರ ಅವ್ರ ಲ್ಯಾಂಗ್ವೇಜನ್ನು ಒಂದು ಸ್ವಲ್ಪ ಇದು ಮಾಡೋದಕ್ಕೆ ಮಾತಾಡಿದ್ರೇ ಇದು ಮಾಡೋಂಗೆ ಅದೊಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿದ್ರೆ ಇಲ್ಲಿಗೂ ಅನುಕೂಲ ಆಗುತ್ತೆ. ಸರ್, ನಾನು ಶಿವಾಜಿನಗರದಲ್ಲಿ ಹೋದಾಗ 100% ಅಷ್ಟೇ ನಮ್ಮ ಕನ್ನಡದಲ್ಲಿ ಮಾತಾಡಿದ್ದೀನಿ. ಎಲ್ಲ ತಮಿಳು, ತೆಲುಗು, ಹಿಂದಿ ಈ ಥರದಲ್ಲೇ ಇದ್ದರು. ಅವ್ರು ನಮ್ಗೆ ಎಲ್ಲಿದ್ದೀವಿ ನಾವು ಅಂತ ಫೀಲ್ ಆಗಲ್ವ? ಅದೇನೇ ಇವಾಗ ನಾವು ತಮಿಳ್ನಾಡಿಗೆ ಹೋದಾಗ ಅವ್ರ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಏನಾದರೂ ಐಟಮ್ ಕೊಡ್ತಾರೆ. ಅದರ್ವೈಸ್ ಭಾಳ ಕಷ್ಟ. ಬೇರೆ ಲ್ಯಾಂಗ್ವೇಜ್ ಮಾತಾಡೋದೇ ಇಲ್ಲ. ಅದೇ ಥರ ಇಲ್ಲಿನೂ ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಾಗ ನಾವು ಅವ್ರ ಲ್ಯಾಂಗ್ವೇಜ್ ನಾವು ಮಾತಾಡಿಕೊಂಡು ಅವ್ರ ಲ್ಯಾಂಗ್ವೇಜೆಲ್ಲ ಮಾತಾಡಿ ಸಾಮಾನು ತಗೋತೀವಿ. ಯಾಕೆ ಇವಾಗ ಹಂಗೆ ಆಗೋಗ್ಬಿಟ್ಟು ಇಲ್ಲೂ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದು ಸ್ವಲ್ಪ ಇದು ಮಾಡಬೇಕು. ಅದೊಂಥರ ಕಾನೂನು ಥರ ಪಾಲನೆ ಮಾಡಬೇಕು. ಜನಗಳನ್ನೂ ಸಹಕರಿಸ್ಬೇಕು ಅಷ್ಟೇ. ಓಕೆ ಸರ್, ಫೈನಲ್ ಆಗಿ ಹೇಳಿ, ಕೃಷ್ಣ ಬೈರೇಗೌಡ ಸರ್ಗೂ ಮತ್ತು ಅಧಿಕಾರಿಗಳು ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ? ನಮ್ಮ ಕಡೆಯಿಂದನೂ ಸಪೋರ್ಟ್ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಅದೇ ಥರ ಚೆನ್ನಾಗಿ ಮಾಡಲಿ. ಇದೊಂಥರ ಯಾರೂ ಅದೇನೊಂಥರಲ್ಲ, ಒಂದು ಜೇನುಗೂಡಿಗೆ ಕೈ ಹಾಕ್ದಂಗೆ ಆಗಿದೆ ಇವಾಗ. ಆ ಥರ ವರ್ಕ್ ಅದು. ಯಾಕೆಂದರೆ ಇದು ಚಿಕ್ಕದು ವರ್ಕಲ್ಲ. ಅಷ್ಟು ತುಂಬ ಹಾರ್ಡ್ ವರ್ಕಾಗಿ ಮತ್ತೆಲ್ಲ ಎಗನೆಷ್ಟು ಬೇಕಾದ್ರೆ ಮಾಡ್ಕೊಂಡಿರ್ಬೋದು, ಗೊತ್ತಿಲ್ಲ. ಅದು ಜನ ಯಾರು ಇದ್ದೇ ಇರ್ತಾರೆ. ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅಪೋಸಿಷನ್ ಇದ್ದೇ ಇರ್ತಾರೆ. ಬಟ್ ಒಳ್ಳೆ ಕೆಲಸ ಇದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಜೇನುಗೂಡು ಕೈ ಹಾಕ್ಬಿಟ್ಟಿದ್ರೆ ಓಡಿಸ್ತಾರೆ ಅಂತೀರಾ? ಅದು ಎಲ್ಲ ಕಡೆ ಮಾಡಿದಾಗ ಅದು ಅನುಕೂಲ ಆಗುತ್ತೆ. ಸರ್, ನಿಮ್ಮ ಇದರಲ್ಲಿ ನಿಮ್ಮ ಬೇಲಿ ನಿಮ್ಮ ನೋಡೋದಾದರೆ ಬೆಂಗಳೂರಿನ ಇನ್ನೂ ಯಾವ ಮಟ್ಟದಲ್ಲಿ ಬೆಳವಣಿಗೆ ಅದೇ ಈ ಥರ ಎಲ್ಲ ಮಾಡ್ತಾ ಹೋದರೆ ಇನ್ನೂ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಾಗುತ್ತೆ. ಮತ್ತು ನೋಡೋದಕ್ಕೂ ಲುಕ್ ಎಲ್ಲ ಚೆನ್ನಾಗಿರುತ್ತೆ. ಈಗ ಸುಮಾರು ಜನ ಮಂತ್ರಿಗಳಲ್ಲಿ ಬಂದಿರೋರಲ್ಲಿ ಇವರೊಬ್ಬರೇ ಈ ಥರ ಕೆಲಸ ಮಾಡ್ತಾ ಇರೋದು. ಅಲ್ಲ, ಅದು ಅದ್ರ ಬಗ್ಗೆ ಇದು ಮಾಡೋದು ಕಷ್ಟ. ಬಟ್ ಇವ್ರಿಗೆ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಅಭಿನಂದನೆಗಳು ಎಲ್ಲ ಇದ್ದಾರೆ. ನಮ್ಮ ಕಣ್ಣಿಂದನೇ ಅಲ್ಲ ಇರಲಿ, ಬಟ್ ಬೇರೆಯವ್ರನ್ನ ನಾವು ಇದು ಮಾಡೋಕ್ಕಾಗಲ್ಲ. ಅಲ್ಲ, ಇವ್ರು ಮಾಡ್ತಾಯಿದ್ರೆ ಇವ್ರಿಗೆ ಅಭಿನಂದನೆಗಳಿಲ್ಲ. ಅದೇ ಥರ ಬೇರೆಯವ್ರ ಸ್ಫೂರ್ತಿ ತೊಗೊಂಡು ಮಾಡಲಿ ಅಷ್ಟೇ. ನೀವು ಅವು ಸಾಯ್ಬಾರ್ದು, ಕೋಲು ಹೊಡಿಬಾರ್ದು, ತುಂಬ ಸ್ಮಾರ್ಟಾಗಿ ಅನ್ಸೋದು. ಅಲ್ಲಲ್ಲ, ಯಾಕೆಂದರೆ ರಾಜಕೀಯದಲ್ಲಿ ಕೆಲವರು ಇದ್ದೇ ಇರ್ತಾರೆ. ಯಾರು ಹಿಂಗಂತ ಹೇಳೋಕ್ಕಾಗಲ್ಲ. ಅವ್ರವ್ರಿಗೆ ಯಾವ ಥರ ಕೆಲಸ ಸಿಗುತ್ತೋ ಅವ್ರ ಹತ್ರ ಇವರೆಲ್ಲ ಏನು ಹೇಳ್ಕೊಂಡು ಬಂದಿರ್ತಾರೆ ಸರ್? ನಮ್ಗಳಿಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ತಾನೇ ಒಂದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.